ಕೊನೆಗೂ ಆ ಗಳಿಗೆ ಬಂದೇ ಬಿಡ್ತು ನೋಡಿ. ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೋ ಏನಾಗಲ್ವೋ ಅಂತ ಎಲ್ಲರೂ ಎದೆಯುಸಿರು ಬಿಗಿ ಹಿಡಿದು ಕಾಯ್ತಿದ್ದ ಆ ಬಿಗ್ ಅಪ್ಡೇಟ್ ಇಲ್ಲಿದೆ. ಹೌದು, ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೊನೆಗೂ ಫಿಕ್ಸ್ ಆಗಿದೆ. ಆದರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಈ ಬಾರಿ ದೆಹಲಿಯಲ್ಲಿ ನಡೆದ ಗೇಮ್ ಪ್ಲಾನ್ ಇದೆಯಲ್ಲ, ಅದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದ್ದಂಗೆ. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ, ಯಾರಿಗೆ ಬೀಳುತ್ತೆ ಕೋಕ್, ರಾಹುಲ್ ಗಾಂಧಿ ಹಾಕಿದ ಆ ಒಂಟಿ ಮಾಸ್ಟರ್ ಪ್ಲಾನ್ ಸೂತ್ರ ಏನು, ಸೀನಿಯರ್ಗಳ ಕತೆ ಏನು, ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಪ್ರತಿಯೊಂದು ಹೈ ವೋಲ್ಟೇಜ್ ಡೀಟೇಲ್ಸ್ಗಳನ್ನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಲಾಸ್ಟಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ. ಬನ್ನಿ ಮೊದಲು ದೆಹಲಿಯಲ್ಲಿ ಏನಾಯಿತು ಅಂತ ನೋಡೋಣ. ನಿಮಗೆ ಗೊತ್ತಿದ್ದ ಹಾಗೆ ಈಗ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಒಂದೇ ಸಮನೆ ಗಲಾಟೆ ಹಂಗಾಮ ಜೋರಾಗೇ ಇದೆ. ಒಂದು ಕಡೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಫುಲ್ ಆಕ್ಟಿವ್ ಆಗಿದ್ರೆ, ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ನಮ್ಮ ಕನ್ನಡಿಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಅಕ್ರಮ, ಚಂದಾ ಚೋರಿ ವಿಚಾರ ಇಟ್ಕೊಂಡು ಕೇಂದ್ರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ. ಸರಿ, ಇಷ್ಟೊಂದು ಬ್ಯುಸಿ ಇರೋ ಸಮಯದಲ್ಲಿ ನಮ್ಮ ಕರ್ನಾಟಕ ನಾಯಕರು ಏನ್ ಮಾಡಿದ್ರು ಗೊತ್ತಾ? CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, KPCC ಕಾರ್ಯಾಧ್ಯಕ್ಷ ಹರಿಪ್ರಸಾದ್ ಎಲ್ಲರೂ ಫ್ಲೈಟ್ ಹತ್ತಿ ಸೀದಾ ದೆಹಲಿಗೆ ಲ್ಯಾಂಡ್ ಆದ್ರು. ಸಂಸತ್ತಿನ ಬಿಡುವಿನ ವೇಳೆಯಲ್ಲೇ KC ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಾಲು ಸಾಲು ಸಭೆಗಳು ನಡೆದ್ವು. ನಮ್ಮ ರಾಜ್ಯದ ಸಂಪುಟ ವಿಸ್ತರಣೆಗೆ ಫೈನಲ್ ಟಚ್ ಕೊಡಿ ಅಂತ ಹೈಕಮಾಂಡ್ ಮುಖಂಡರ ಜೊತೆ ಹೈ ವೋಲ್ಟೇಜ್ ಚರ್ಚೆ ನಡೀತು. ಈಗ ಬರೋಣ ಅಸಲಿ ಕತೆಗೆ. ಈ ಬಾರಿ ದೆಹಲಿ ಮೀಟಿಂಗ್ ಅಲ್ಲಿ ರಾಹುಲ್ ಗಾಂಧಿ ನಾಯಕರಿಗೆ ಒಂದು ಅಚ್ಚರಿಯ ಶಾಕ್ ಕೊಟ್ಟಿದ್ದಾರೆ. ಅದೇನ್ ಗೊತ್ತಾ? ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರಂತೆ, ನೋಡಿ ನಮ್ಗೆ ಸರ್ಕಾರದಲ್ಲಿ ಹೊಸ ಜೋಶ್ ಬೇಕು, ಅದಕ್ಕೆ ಈ ಬಾರಿ ಸಂಪುಟದಲ್ಲಿ 55 ವರ್ಷದೊಳಗಿನ ಯುವ ಮುಖಗಳಿಗೆ ಹೆಚ್ಚಿನ ಅವಕಾಶ ಸಿಗಬೇಕು, ಅಂತಹುದೇ ಶಾಸಕರ ಪಟ್ಟಿ ತಂದ್ರಿ ಅಂತ. ವಾ, ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಪಾರ್ಟಿಗೆ ಹೊಸ ರಕ್ತ ಹರಿಸಬೇಕು, ಭವಿಷ್ಯದ ನಾಯಕರನ್ನ ರೆಡಿ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಆಲೋಚನೆ. ಸೊ ಮಾಜಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ದೆಹಲಿಗೆ ಹೋಗುವಾಗ ಜೇಬಲ್ಲಿ ಇಟ್ಕೊಂಡು ಹೋಗಿದ್ದ ಪಟ್ಟಿಯಲ್ಲಿ ಅರ್ಧಕ್ಕರ್ಧ ಯುವ ಶಾಸಕರ ಹೆಸರುಗಳೇ ಇತ್ತು. ಸರ್ಕಾರಕ್ಕೊಂದು ಹೊಸ ಯಂಗ್ ಅಂಡ್ ಚಾರ್ಮಿಂಗ್ ಇಮೇಜ್ ಕೊಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಕೆಚ್ ಹಾಕಿದೆ. ಆದರೆ ಇಲ್ಲೇ ಇರೋದು ನೋಡಿ ಅಸಲಿ ಡೌಟು. ಬರೀ ಯುವಕರಿಗೆ ಕೊಟ್ರೆ ದಶಕಗಳಿಂದ ಪಾರ್ಟಿಗಾಗಿ ಬೆವರು ಸುರಿಸಿರೋ ಹಿರಿಯರು ಸುಮ್ಮನಿರ್ತಾರಾ? ಬರೀ ಯುವಕರು ಅಷ್ಟೇ ಅಲ್ಲಪ್ಪ, ಹೈಕಮಾಂಡ್ ಹಿರಿಯರನ್ನು ಪೂರ್ತಿ ಕೈ ಬಿಟ್ಟಿಲ್ಲ. 3 ಬಾರಿ 5 ಬಾರಿ ಗೆದ್ದು ಬಂದಿರೋ ಕೆಲ ಸೀನಿಯರ್ಸ್ಗೂ ಲಿಟಲ್ ಬಿಟ್ ಜಾಗ ಕೊಟ್ಟಿದ್ದಾರೆ. ಆದರೆ ಈ ಪಟ್ಟಿ ಇದೆಯಲ್ಲ, ಇದು ಬರೀ ಪಟ್ಟಿ ಅಲ್ಲ, ನಾಯಕರ ಪವರ್ ಗೇಮ್. ಇಲ್ಲಿ ಯಾರಿಗೆಲ್ಲ ಶೇರ್ ಸಿಕ್ಕಿದೆ ಗೊತ್ತಾ? ಸಿದ್ದರಾಮಯ್ಯ ಅವರ ಕೋಟ. ತಮಗೆ ಕ್ಲೋಸ್ ಆಗಿರೋ ತಮ್ಮ ಟೀಮ್ನ ಶಾಸಕರಿಗೆ ಸೀಟ್ ಗಿಟ್ಟಿಸೋದ್ರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. DK ಶಿವಕುಮಾರ್ ತಂತ್ರ, ಟ್ರಬಲ್ ಶೂಟರ್ DK ಶಿವಕುಮಾರ್ ಕೂಡ ತಮ್ಮ ಬೆಂಬಲಿಗರು ಹಾಗೂ ಪಾರ್ಟಿಗಾಗಿ ದುಡಿದವರಿಗೆ ಜಾಗ ಗಿಟ್ಟಿಸಿದ್ದಾರೆ. ಹೈಕಮಾಂಡ್ ಮತ್ತು ಖರ್ಗೆ ಹರಿಪ್ರಸಾದ್ ಪವರ್. ಮಲ್ಲಿಕಾರ್ಜುನ ಖರ್ಗೆ, BK ಹರಿಪ್ರಸಾದ್, KC ವೇಣುಗೋಪಾಲ್, ಸುರ್ಜೇವಾಲಾ ಈ ಪ್ರಭಾವಿ ನಾಯಕರ ಲಿಸ್ಟ್ನಿಂದಲೂ ಒಂದಷ್ಟು ಹೆಸರುಗಳು ಅಂತಿಮ ಪಟ್ಟಿಗೆ ತೂರಿಕೊಂಡಿವೆ. ಅಂದರೆ ಪ್ರತಿಯೊಬ್ಬ ನಾಯಕನು ತಮ್ಮ ತಮ್ಮ ಬೆಂಬಲಿಗರನ್ನು ಒಳಗೆ ತಳ್ಳೋಕೆ ಫುಲ್ ಫೈಟ್ ನಡೆಸ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಈ ಸಂಪುಟ ವಿಸ್ತರಣೆ ಅಥವಾ ಪ್ರಮಾಣ ವಚನ ಯಾವಾಗ ನಡೆಯುತ್ತೆ? ನಮಗ್ ಸಿಕ್ಕಿರೋ ಪಕ್ಕಾ ಇನ್ಫಾರ್ಮೇಶನ್ ಪ್ರಕಾರ ಗುರುವಾರವೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಆಲೋಚನೆಯಲ್ಲಿದ್ದಾರೆ DK ಶಿವಕುಮಾರ್ ಮತ್ತು ತಂಡ. ಒಂದ್ ವೇಳೆ ಏನಾದರೂ ತಾಂತ್ರಿಕ ತೊಂದರೆ ಅಥವಾ ಲೇಟ್ ಆದರೆ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಫೈನಲ್ ಆಗೋದು ಗ್ಯಾರಂಟಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಗೊತ್ತಾ? ಆಗಸ್ಟ್ 6ರಿಂದ ರಾಜ್ಯದಲ್ಲಿ ವಿಧಾನಸಭೆ ಅಧಿವೇಶನ ಶುರು ಆಗ್ತಾ ಇದೆ. ಅಧಿವೇಶನ ಶುರುವಾಗೋ ಮುಂಚೆಯೇ ಸಚಿವರು ಚಾರ್ಜ್ ತಗೋಬೇಕು. ಇಲ್ದಿದ್ರೆ ಸದನದಲ್ಲಿ ವಿಪಕ್ಷಗಳಾದ BJP ಮತ್ತು JDS ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕೆ ಸಚಿವರೇ ಇರಲ್ಲ. ಅದಕ್ಕಾಗಿಯೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ನಾಯಕರು ಕೆಲಸ ಸ್ಪೀಡ್ ಮಾಡ್ತಾರೆ. ಆದ್ರೆ ಕತೆ ಇಲ್ಲಿಗೆ ಖುಷಿಯಾಗಿ ಮುಗಿಯಲ್ಲ. ಅಸಲಿ ಡ್ರಾಮಾ ಈಗಲೇ ಶುರು ಆಗೋದು. ಹೊಸ ಮುಖಗಳಿಗೆ ಚಾನ್ಸ್ ಕೊಟ್ರು, ಯೂತ್ಸ್ಗೆ ಪ್ರಿಫರೆನ್ಸ್ ಕೊಟ್ರು ಸರಿ, ಆದರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಕೂತಿದ್ದ ಸೀನಿಯರ್ ಶಾಸಕರ ಕತೆ ಏನು? ನಾವು ಇಷ್ಟೊಂದು ವರ್ಷ ಪಾರ್ಟಿಗೆ ದುಡಿದ್ವಿ, ನಮ್ಗೇಕೆ ಸಚಿವ ಸ್ಥಾನ ಇಲ್ಲ ಅಂತ ಅವರು ಸೈಲೆಂಟ್ ಆಗಿ ಇರ್ತಾರಾ?
ಖಂಡಿತ ಇಲ್ಲ. ಈಗಾಗಲೇ ಒಳಗೊಳಗೆ ಅಸಮಾಧಾನದ ಹೊಗೆಯಾಡಲು ಶುರುವಾಗಿದೆ. ನಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನೋ ಸಿಟ್ಟು ಹಿರಿಯ ಶಾಸಕರಲ್ಲಿದೆ. ಆಗಸ್ಟ್ 6ರಿಂದ ಅಧಿವೇಶನ ಶುರುವಾದಾಗ ಈ ಅಸಮಾಧಾನಗೊಂಡ ಶಾಸಕರು ಬಂಡಾಯ ಎದ್ರೆ ಏನಾಗಬಹುದು? ವಿಪಕ್ಷಗಳಾದ ಜೆಡಿಎಸ್, ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ರೆ ಏನಾಗಬಹುದು? ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಕಳೆ ತರುತ್ತಾ ಅಥವಾ ಬಂಡಾಯದ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ. ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ಈ ಯಂಗ್ ಫಾರ್ಮುಲಾ ಸರಿಯಾಗಿದೆಯಾ ಅಥವಾ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೇಕಿತ್ತಾ? ಯಾರು ಸಚಿವರಾದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗನ್ಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹದ್ದೇ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ವಾರ್ತೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೋಚಕ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.